ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ನೀಡಲು ಸರ್ಕಾರ ವಿಧಿಸಿರುವ ಕ್ರಮಗಳನ್ನು ವಿರೋಧಿಸಿ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಸಚಿವ ಡಿ ಸುಧಾಕರ್ ನಿವಾಸದ ಮುಂದೆ ಪ್ರತಿಭಟನೆ. ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ಗೆ ಸಂಬಂಧಿಸಿದಂತೆ ಸರ್ಕಾರ ಹೊರಡಿಸಿರುವ ಆದೇಶವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಸಚಿವ ಡಿ ಸುಧಾಕರ್ ಅವರ ಚಳಕೆರೆ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರು, ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿತ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಓಡಾಡಲು ಉಚಿತ ಬಸ್ ಪಾಸ್ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕರಾಳ ಆದೇಶವನ್ನು ಹೊರಡಿಸಿದ್ದು, ಗ್ರಾಮಾಂತರ ಪತ್ರಕರ್ತರಿಗೆ ಮರಣ ಶಾಸನದಂತೆ ಪತ್ರಿಕೆಗಳು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಹಾಗೂ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಪತ್ರ ಹೊಂದಿರಬೇಕು ಎಂಬ ಆದೇಶದೊಂದಿಗಾಗಿ ರಾಜ್ಯದಲ್ಲಿರುವ ಯಾವೊಬ್ಬ ಗ್ರಾಮೀಣ ಪತ್ರಕರ್ತರಿಗೂ ಈ ಯೋಜನೆ ಪ್ರಯೋಜನವಾಗುವುದಿಲ್ಲ. ಸರ್ಕಾರ ಹೊರಡಿಸಿರುವ ಆದೇಶದಲ್ಲಿ ಮಾಧ್ಯಮ ಪಟ್ಟಿಯಲ್ಲಿರುವ ಮುದ್ರಣ ವಿದ್ಯುನ್ಮಾನ ಮಾಧ್ಯಮಗಳ ಸಂಸ್ಥೆಯನ್ನು ಆಧರಿಸಿ ರಾಜ್ಯದಾದ್ಯಂತ ಒಟ್ಟು 5,722 ಪತ್ರಕರ್ತರಿಗೆ ಮಾತ್ರ ಈ ಯೋಜನೆ ಪ್ರಯೋಜನ ಎಂದು ಸರ್ಕಾರ ತಿಳಿಸಿದ್ದು, ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳ ಸಂಪಾದಕರು ಹಾಗೂ ವರದಿಗಾರರಿಗೆ ಈ ಆದೇಶದಿಂದ ಅನ್ಯಾಯವಾಗಿದೆ. ಮಾಧ್ಯಮ ಪಟ್ಟಿಯಲ್ಲಿ ಇಲ್ಲದವರ ಪತ್ರಿಕೆಗಳ ಸಂಪಾದಕರು ಹಾಗೂ ವರದಿಗಾರರು ಸರ್ಕಾರದ ಲೆಕ್ಕದಲ್ಲಿ ಪತ್ರಕರ್ತರೇ ಅಲ್ಲವೇ? ಜೊತೆಗೆ ನಿಯತಕಾಲಿಗಳಿಗೆ ಈ ಸೌಲಭ್ಯ ನೀಡಲು ಅವಕಾಶ ಇಲ್ಲ. ಇಲ್ಲಿರುವುದು ದುರಷ್ಟಕರ. ಪ್ರತಿಯೊಬ್ಬ ಪತ್ರಕರ್ತ ಹಾಗೂ ಸಂಪಾದಕರಿಗೆ ನ್ಯಾಯ ಪ್ರಮುಖವಾಗಿದ್ದು, ಇದರ ಜೊತೆಗೆ ಪ್ರಕಟವಾಗುವ ಪತ್ರಿಕೆಗಳ ಸಂಚಿಕೆಯನ್ನ ಸರ್ಕಾರ ಪರಿಗಣಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆಯ ಗೌರವ ಅಧ್ಯಕ್ಷರಾದ ಡಿ ವೀರಣ್ಣ, ತಾಲೂಕಾ ಅಧ್ಯಕ್ಷ ಜಾಲಿ ಮಂಜುನಾಥ್, ಜಿಲ್ಲಾಧ್ಯಕ್ಷ ಅನಂತ ಮೂರ್ತಿ ನಾಯಕ್, ಉಪಾಧ್ಯಕ್ಷ ದಿನೇಶ್, ಜಿಲ್ಲಾ ಕಾರ್ಯದರ್ಶಿ ದ್ಯಾಮರಾಜ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೋನೇಶ್ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ಸ್ನೇಹಿತರೆ, ಇಂದಿನ ಧರಣಿಯ ಉದ್ದೇಶ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸುಧಾಕರ್ ಸರ್ ಅವರ ಮನೆ ಮುಂದೆ ಇವತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಸೇರಿಬಿಟ್ಟು ಇಂದು ಧರಣಿಯ ಪ್ರಮುಖ ಉದ್ದೇಶ ಏನಂತಂದರೆ, ದಿನಾಂಕ 26/9/2024 ಗ್ರಾಮಾಂತರ ಪತ್ರಕರ್ತರಿಗಾಗಿ ಉಚಿತ ಬಸ್ ಪಾಸ್ ವಿಚಾರವಾಗಿ ಒಂದು ಸರ್ಕಾರ ಆದೇಶ ಹೊರಡಿಸಿದೆ. ಆ ಆದೇಶ ಒಂದು ಕರಾಳ ಆದೇಶವಾಗಿದ್ದು, ಪತ್ರಕರ್ತರಿಗೆ ಮಾರಕವಾದಂಥ ಆದೇಶವಾಗಿರೋದ್ರಿಂದ ಈ ಒಂದು ಧರಣಿಗೆ ಒಂದು ಪ್ರಮುಖ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಸರ್ಕಾರ 5,222 ಪತ್ರಕರ್ತರಿಗೆ ಇವತ್ತೇನು ಮಾಧ್ಯಮ ಪಟ್ಟಿಯಲ್ಲಿ ಏನು ಇವತ್ತು ಕೆಲಸ ನಿರ್ವಹಿಸುವಂಥವ್ರಿಗೆ ಏನು ಇವತ್ತು ಅಂಕಿಅಂಶ ಮಾಡಿ ಅವ್ರಿಗೆ ಮಾತ್ರ ಅಂತ ಏನು ಕೊಟ್ಟಿದ್ದಾರೆ, ನಿಜಕ್ಕೂ ಇದು ಅವೈಜ್ಞಾನಿಕ ಹಾಗೂ ಕಾನೂನು ಬಾಹಿರ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾನಿಪ ಧ್ವನಿ ದೊಡ್ಡ ಮಟ್ಟದಾಗಿ ಪ್ರತಿಪಾದಿಸ್ತಾ ಇದೆ. ಇವತ್ತು ಮಾಧ್ಯಮ ಪಟ್ಟಿ ಯಾಕಪ್ಪ ಹಿಂದೆ ವಾರ್ತಾ ಇಲಾಖೆ ರೂಪಿಸಿದಾರಂತಂದರೆ, ಜಾಹೀರಾತು ಪಡೆಯುವುದಕ್ಕೋಸ್ಕರ ಇವತ್ತು ಮಾಧ್ಯಮ ಪಟ್ಟಿ ರೂಪಿತವಾಗಿರೋದು. ಇವತ್ತು ಮಾಧ್ಯಮ ಪಟ್ಟಿ ನಮಗೆ ಬೇಕಾಗಿಲ್ಲ ಅಂತಂದರೆ, ನಮಗೆ ಜಾಹೀರಾತು ಅವಶ್ಯಕತೆ ಇಲ್ಲ ಅಂದರೆ ಅದರ ಅವಶ್ಯಕತೆ ಇಲ್ಲ. ಹಿಂದೆ ಆಯ್ ಬೆಂಗಳೂರು, ಲಂಕೇಶ್ ಪತ್ರಿಕೆ ಅವರಿಗೆ ಜಾಹೀರಾತು ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಅವ್ರು ಯಾವತ್ತೂ ಮಾಧ್ಯಮ ಪಟ್ಟಿಗೆ ಸೇರಿಕೊಳ್ಳಿಲ್ಲ. ಅವ್ರನ್ನ ಪತ್ರಕರ್ತರಂತ ಅಂತದರ ಇಲ್ಲ. ಇವತ್ತು ಸರ್ಕಾರಗಳನ್ನೇ ಬುಡೆಮಾಲು ಮಾಡುವಂಥ ಶಕ್ತಿ ಹಿಂದೆ ಲಂಕೇಶ್ ಹಾಗೂ ಆಯ್ ಬೆಂಗಳೂರಿಗೆ ಇದ್ದಿದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ. ಇವತ್ತು ಸರ್ಕಾರ ಯಾರೋ ಕೆಲವು ಹೊಗಳು ಭಟ್ರ ಮಾತಿಗೆ ಕೇಳ್ಕೊಂಬಿಟ್ಟು ಅವರಿಂದ ಏನು ಕೆಲವರು ಹಿತ್ತಾಳೆ ಕಿವಿ ಏನು ಕೆಲವು ಸಲಹೆಗಾರಿದ್ದಾರೆ, ಅವರೊಂದು ತಪ್ಪು ಸಂದೇಶದಿಂದ ಇವತ್ತು ಸಿದ್ದರಾಮಯ್ಯವರು ಈ ರೀತಿ ಆದೇಶ ಮಾಡಿರೋದು ಇವತ್ತು ಪತ್ರಕರ್ತರಿಗೆ ಒಂದು ಕರಾಳ ಶಾಸನವಾಗಿದೆ. ದಯಮಾಡಿ ಅದನ್ನು ಮಾರ್ಪಡಿಸಿ ಇವತ್ತು ನೋಡಿ, ಇವತ್ತು ನಿಯತಕಾಲಿಗಳು ವಾರ ಪತ್ರಕರ್ತರಿಗೆ ಇವ್ರನ್ನ ಹೊರತುಪಡಿಸಿ ಇವ್ರಿಗೆ ಇಲ್ಲ ಅಂದ್ಬಿಟ್ಟು ನೇರವಾಗಿ ಆ ಒಂದು ಆದೇಶದಲ್ಲಿ ಹೇಳ್ತಾರಂದ್ರೆ, ಪತ್ರಕರ್ತರನ್ನ ಒಂದು ಪದಕ್ಕೆ ಒಂದು ಡೆಫಿನೇಷನ್ನೇ ಗೊತ್ತಿಲ್ಲ ಅಂತಂದರೆ ಸರ್ಕಾರಕ್ಕೆ ಇದು ದುರ್ದೈವದ ಸಂಗತಿ. ಜೊತೆಗೆ ಇವತ್ತು ಯಾವ ಮಾಲೀಕರು ತಾನೇ ಇವತ್ತು ಕಾಯಂ ನೇಮಕಾತಿ ಆದೇಶ ಪತ್ರಕರ್ತರಿಗೆ ಕೊಡಲು ಸಾಧ್ಯ ಹೇಳಿ? ಹಿಂದೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಇವತ್ತು ವಾಜಪೇಯಿ ಆರೋಗ್ಯಶ್ರೀ ಇನ್ಶೂರೆನ್ಸ್ ಇವತ್ತು ಕೇಂದ್ರ ಸರ್ಕಾರದಿಂದ ಸರ್ಕಾರದ ದೊಡ್ಡ ಮಟ್ಟದಾಗಿ ಪ್ರಯೋಜನ ಒಂದು ಲಾಭ ಇವತ್ತು ಪತ್ರಕರ್ತರಿಗೆ ಒದಗಿತ್ತು. ಅವತ್ತು ಅಕ್ರಿಡೇಷನ್ ಜರ್ನಲಿಸ್ಟಿಗೆ ಬಿಟ್ಬಿಟ್ಟು ಉಳಿದಂಥ ಮಾಧ್ಯಮ ಪಟ್ಟಿಯಲ್ಲಿ ಕಾರ್ಯನಿರ್ವಹಿಸಿದಂಥ ಪತ್ರಕರ್ತರದ್ದು ಲೀಸ್ಟು ಇವತ್ತು ಒಂದು 800 ದಿನಪತ್ರಿಕೆ ಮಾಲೀಕರುಗಳಿಗೆ ಇವತ್ತು ನನ್ನ ಒಂದು ಉಲ್ಲೇಖ ಹಾಕಿಬಿಟ್ಟು ವಾರ್ತಾ ಇಲಾಖೆ ಲೆಟ್ರು ಬರೆದ್ರೂ ಒಂದಲ್ಲ 3 ಲೆಟ್ರ್ ಹಾಕಿದ್ರು 800 ದಿನಪತ್ರಿಕೆ ಮಾಲೀಕರಿಗೆ ಒಬ್ಬ ಸಂಪಾದಕರು ನಮ್ಮಲ್ಲಿ ಪತ್ರಕರ್ತರಿದ್ದಾರೆ, ವರದಿಗಾರಿದ್ದಾರೆ ಅಂತ ಲೆಟ್ರು ಕೊಡಲಿಲ್ಲ. ಬೆನಿಫಿಟ್ಟು ಹಳ್ಳ ಹಿಡಿದು ಹೋಯಿತು. ಅದೇ ರೀತಿಯಾಗಿ ಇವತ್ತು ಸರ್ಕಾರಕ್ಕೆ ಈ ವಿಚಾರ ಗೊತ್ತಿದೆ. ಇದು ಗೊತ್ತಿದ್ದೂ ಮತ್ತೊಂದು ಹಂತದವಾಗಿ ಇವತ್ತು ಅವರೇ ಒಂದು ಅಂಕಿಅಂಶ ಮಾಡಿ 5,222 ಅಂತ ನಮೂದನೆ ಮಾಡಿ ಇಷ್ಟು ಜನಕ್ಕೆ ಸಿಗ್ತೈತೆ ಅಂತ ಕೊಟ್ಟಿದ್ದಾರೆ. ಇವತ್ತು ಏನೋ ಹೇಳ್ತೀವಲ್ಲ, ನಾಯಿ ತಿಕ್ಕದಲ್ಲಿ ಜೇನು ಇಟ್ಟಂತೆ ಸರ್ವಜ್ಞ ಅಂತ. ಇವತ್ತು ನಾಯಿ ಇದರಲ್ಲಿ ಒಂದು ಜೇನಿಟ್ಟರೆ ಪೂಜೆಗೂ ಬರಲ್ಲ, ಅದು ಬೇರೆಯವರು ತಿನ್ನೋಕ್ಕೂ ಬರಲ್ಲ ಅಂತ ಒಂದು ನೀತಿ ಸರ್ಕಾರ ಇವತ್ತು ರೂಪಿಸ್ಬಿಟ್ಟು 16 ಕೋಟಿ ಸುಮ್ಮನೆ ನೋಡ್ಕೊಂತ ಇರಿ,
ಯಾರಿಗೂ ನಾವು ಅದರ ಫಲಾನುಭವಿ ತಗೊಳ್ಳಂಗಿಲ್ಲ ಆಗಂಗಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಇವತ್ತು ಸರ್ಕಾರ ಕೊಟ್ಟಿರೋದು ಭಾಳಷ್ಟು ವಿರೋಧಿಸ್ತಾ ಇದ್ದೀವಿ. ಕೂಡಲೇ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕಂತ ಏನು ಪ್ರಥಮ ನಿಯಮ ಇದೆ ಆ ನಿಯಮನ ಕಿತ್ತೆ ಹಾಕಬೇಕು. ಎರಡನೇ ನಿಯಮ ಏನಿದೆ ಇವತ್ತು ಕಾಯಂ ನೇಮಕಾತಿ ಆದೇಶ 4 ವರ್ಷ ಅಂತ ಕೇಳಿದರೆ ಅದನ್ನು ತೆಗೆದುಬಿಟ್ಟು ಬರೀ ನೇಮಕಾತಿ ಆದೇಶ ಮಾತ್ರ ತಗೊಳ್ಳಿ. ಅದ್ರ ಜೊತೆಗೆ ಇವತ್ತು ನಮ್ಮ ಪತ್ರಕರ್ತರಿಗೆ ಪ್ರಮುಖವಾದ ಏನಪ್ಪ ಅಂದರೆ RNI ಹೊಂದಿದಂಥ ಅದೇ ಪ್ರಮುಖ ನಮಗೆ ಲೈಸೆನ್ಸ್ ಅದು ಇಟ್ಕೊಂಡ್ಬಿಟ್ಟು ನಮ್ಮ ಸಂಚಿಕೆ ಪ್ರಸಾರ ಸಂಖ್ಯೆ ಏನಿದೆ ಸಂಚಿಕೆಗಳು ನಿರಂತರವಾಗಿ ಬರ್ತಾವ ಇಲ್ಲ ಅಂದ್ಬಿಟ್ಟು ಈ ಮಾನದಂಡ ತಗೊಳ್ಳಿ. ಇಲ್ಲ ನೀವು ಏನು ಬೇಕು